ಸರ್ ಒಂದು ಸ್ಪಷ್ಟ ಹೇಳ್ತೀನಿ, ಸೀಸನ್ 4 ಇಸ್ ದ ಬೆಸ್ಟ್ ಅಂಡ್ ಸಕ್ಸಸ್ಫುಲ್ ಸೀಸನ್. ಅದರ ನಂತರ ನಮ್ಮ ನಮ್ರತಾ ಅಂಡ್ ಸಂತೋರ್ ಇದ್ದಂತಹ ಸೀಸನ್ ರೀಚ್ ಚೆನ್ನಾಗಾಯ್ತು. ಹೆಂಗೆ ಅಂದ್ರೆ ನಮ್ದು ಓಟ್ಗೆ ಪ್ರತಿ ಓಟ್ಗೂ 3% ಅಣ್ಣ ಆಗೈತೆ ಬಿಡು. ಹಿಂಗ ನಿಮ್ ವಿಷಯ ಆಮೇಲೆ ಮಾತಾಡ್ತೀವಮ್ಮ, ಆಮೇಲೆ ಮಾತಾಡ್ತೀವಣ್ಣ. ಹಿಂಗ ಸರಿ ಆಯ್ತು. ಸಿನಿಮಾ ಬಗ್ಗೆ ಒಂದೇ ಮಾತು ಹೇಳೋದು, 4 ಐಟಮ್ಗಳ ಸಮ್ಮಿಶ್ರಣ, ಹಾರರ್, ಕಾಮಿಡಿ, ರೊಮ್ಯಾನ್ಸ್ ಪ್ಲಸ್ ಆಕ್ಷನ್. ನನ್ನ ಎಕ್ಸ್ಟ್ರೀಮ್ ಮಾಸ್ ಆಗಿ ತೋರಿಸಿರುವಂತದ್ದು ನೋಡಿದಲ್ಲ ಆಕ್ಷನ್, ಅಷ್ಟು ರಿಸ್ಕ್ ತಗೊಂಡು ರಿಯಲ್ ಸ್ಟಂಟ್ಸ್ ಅನ್ನ ಮಾಡಿದೀನಿ ಬಿಕಾಸ್ ಆಫ್ ದಿಸ್ ಮ್ಯಾನ್. ಸೊ ತುಂಬಾ ದೊಡ್ಡ ಕಲಾವಿದರು ಈ ಸಿನಿಮಾಗೆ ಜೀವ ತುಂಬಿದ್ದಾರೆ. ಅಂಡ್ ಹರೀಶ್ ಅಣ್ಣ ನಿಮ್ದು ಚೆನ್ನಾಗೈತೆ ಅಣ್ಣ. ಕಂಪ್ಯಾರಿಟಿವ್ಲಿ ನಾ ಹೇಳಿದ್ದು, ನಮ್ದು ಜನ ದುಡ್ಡು ಕೊಟ್ಟು ಓಟ್ ಹಾಕೋರು, ಒಂದು ಓಟು 3 ರೂಪಾಯಿ ಇತ್ತು, ಫೈನಲ್ಸ್ 6 ರೂಪಾಯಿ ಇತ್ತು ಅನ್ನೋದು ಹಾಕಿದ್ರು. ಅದು ಬಿಟ್ರೆ ನಮ್ರತಾ ಅಂಡ್ ಇವ್ರಿದ್ದಂತ ಸೀಸನ್ ಪ್ರಾಮಾಣಿಕವಾಗಿ ಇವರೆಲ್ಲ ಆಟೋ ವೆಹಿಕಲ್ ಜನಮನ್ನಣೆ ಗೆದ್ರು ಅಂತ ನಾನು ಹೇಳಿದ್ದು. ಸಂತೋ ನಿಂಗೂ ಬಿಲ್ಡಪ್ ಕೊಟ್ಟಿದ್ದೀನಿ. ಆಮೇಲೆ ಸುಮ್ಮನೆ ಕೂತ್ಕೊಂಡ್ರೆ ಸರಿ. ಆಮೇಲೆ ಯಾವ್ದು ಸರ್ ಒಬ್ಬರಿಗೆ 3 ಓಟ್ ಕೊಟ್ಟಿದಾರಲ್ಲ ಜಿಯೋ, ಯಾರು ತಗೊಂಡು ಹಾಕಿ. ನಾನು ಹೇಳ್ತಾ ಇರೋದು ಹೆಂಗ್ ಗೊತ್ತಾ, ನೀವು 100 ಓಟ್ ಹಾಕಿಸ್ಕೊಳ್ಳಿ, ಅಂದ್ರೆ ಪ್ರಮೋಷನ್ ಮಾಡ್ಕೊಂಡು ಹಾಕಿಸ್ಕೊಳ್ಳಿ. ಯಾವ್ದಾ ಸರ್ ಸರ್ ಅದು ಒಂದೇ ಸೆಕೆಂಡ್ 1 ಅವರ್ಗೆ ಓಡಿಸ್ತಾರ ಸರ್. ಅದು ಅಂದ್ರೆ ಹೆಂಗ್ ಗೊತ್ತಾ, ಫೇಕ್ ವ್ಯೂಸ್ ಅದು ಹೆಂಗ್ ಗೊತ್ತಾ, 12,000 ಅಂತ ವ್ಯೂಸ್ ಆಗಿರ್ತಾರೆ ರಾತ್ರಿಗೆ. ನೀವು ಬೆಳಗ್ಗೆ ಎದ್ದು ನೋಡಿದ್ರೆ 1 ಮಿಲಿಯನ್ 1.2 ಮಿಲಿಯನ್ ಅಂತ ಆಗ್ತಾರಲ್ಲ. ನಾನು ಅದನ್ನ ಫೇಕ್ ಅಂದಿದ್ ಸರ್. ಯಾಕೆ ಸರ್ ನೀವು ಕನ್ಫ್ಯೂಸ್ ಆಗ್ಬೇಡಿ, ಯಾಕೆಂದ್ರೆ ನಾನು ಹೇಳಿದ ಸತ್ಯ ಅಂತ ನಿಮಗೂ ಗೊತ್ತು. ನಾನು ಹೇಳ್ತಾ ಸತ್ಯ ಪ್ರಥಮ್ ಪ್ರಾಮಾಣಿಕವಾಗಿ ಹೇಳ್ತಾ ಅಂತ ನಿಮ್ಗೆ ಗೊತ್ತಾಗಿದೆ ಸರ್. ಆ ವಿಷಯ ನಿಮ್ಗೆ ತಲುಪಿದೆ. ಪ್ರಥಮ್ ಯಾವ ಆಂಗಲ್ ಹೇಳ್ತಾ ಇದ್ದಾನೆ ಸೂಕ್ಷ್ಮಗಳು ನಿಮ್ಗೆ ಗೊತ್ತಿದೆ ಸರ್. ನಾನು ಹೇಳ್ತಾ ಇರೋಂತ ವಾಸ್ತವ ನಿಮಗ್ ಗೊತ್ತಿದೆ ಸರ್. ನಾನು ಹೇಳಿದ್ದೇನು ಅಂತ ಹೇಳಿದ್ರೆ 12,000 ಆಡಿಯೋ, ಫಾರ್ ಎಕ್ಸಾಂಪಲ್ ಒಂದು ಆಡಿಯೋ ಕಂಪ್ನಿಗೆ ಇರುವಂತ ಸಬ್ಸ್ಕ್ರೈಬರ್ಸ್ ಆಬ್ವಿಯಸ್ಲಿ ಇದ್ದೇ ಇರ್ತಾರೆ, ಅದು ಹಾಗೆ ಆಗುತ್ತೆ. ಏನ್ ಸರ್ ನನಗೆ ಗೊತ್ತಿಲ್ಲ ಸರ್. ನಾನು ನೀವು ನೋಡಿ ಗುರ್ಸಿ. ಅಂಡ್ ಇದು ಹರೀಶ್ ಅಣ್ಣ ಮತ್ತೆ ಇವ್ರು ಮಾತಾಡಿದಾಗ ನಮ್ಗೊಂದು ಎನರ್ಜಿ ಸಿಗುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.